ನೀವೇನ್ರಿ ಪ್ರತಿ ತಿಂಗಳು 10,000 ರೂಪಾಯಿ 15 ವರ್ಷ ತನಕ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದೇನಿಲ್ಲ ಅಂತಂದ್ರೆ 58 ಲ್ಯಾಕ್ ರುಪೀಸ್ ಮಟ್ಟ ಹಾಕಿತ್ತು. ಸೊ ಅದು ಯಾವ ಫಂಡ್ ಅನ್ನೋದು ನಿಮಗೆ ಗೊತ್ತಾಗಬೇಕಂತಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಫಂಡ್ ಪ್ರತಿ ವರ್ಷ 14.31 ಕಂಪೌಂಡ್ ಆ್ಯನ್ಯುವಲ್ ಗ್ರೋತ್ ರೇಟ್ ರಿಟರ್ನ್ಸ್ ಕೊಟ್ಟೈತಿ. ಈ ಕಂಪ್ನಿದು ಫಂಡ್ ಮ್ಯಾನೇಜರ್ಸ್ 32% ಇಕ್ವಿಟಿ ಒಳಗೆ, 32% ಡೆಟ್ ಒಳಗೆ ಮತ್ತು 17% ಅದರ್ಸ್ ಒಳಗೆ. ಸೊ ಅದರ್ಸ್ ಒಳಗೆ ಅಂತಂತಂದ್ರೆ ಥರ್ಡ್ ಪಾರ್ಟಿ ರೆಪೋ ರೇಟ್ಸ್, ಗೋಲ್ಡ್ ಮತ್ತು ಸಿಲ್ವರ್ ETFs ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಈ ಫಂಡ್ ಯಾರಿಗೆ ಬೆಸ್ಟ್ ಅಂತಂತಂದ್ರೆ 3 to 7 years ಟೆನ್ಯೂರ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇರ್ತಾರಲ್ಲ ಅವ್ರಿಗೆ ಈ ಫಂಡ್ಸ್ ಭಾಳ ಬೆಸ್ಟ್. ಸೊ ಈ ಫಂಡ್ SBI ಮತ್ತು ಕ್ವಾಂಟ್ ಮ್ಯೂಚುವಲ್ ಫಂಡ್ಸ್ಗಿಂತ ಭಾಳ ಬೆಸ್ಟ್ ಐತಿ. ಯಾಕಂದ್ರೆ ಫ್ಲಕ್ಚುವೇಷನ್ಸ್ ಇದ್ರ ಒಳಗೆ ಭಾಳ ಕಡಿಮೆ ಐತಿ. ಸೊ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಒಳಗೆ ಇವ್ರು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು 2 ಫಂಡ್ಸ್ಗಿಂತ ಜಾಸ್ತಿ ರಿಟರ್ನ್ಸ್ ಜನ್ರೇಟ್ ಮಾಡೈತಿ. ಸೊ ಈ ವಿಡಿಯೋನ ಲೈಕ್ ಮಾಡಿರಿ. ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ದು ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಕೈತಿ ಮತ್ತು ಎಷ್ಟು ವರ್ಷ ಟೆನ್ಯೂರ್ ಐತಿ ಅನ್ನೋದು ನೀವು ಹಾಕಿದ್ರೆ ನಿಮಗೆ ಅದು ಎಷ್ಟು ಇನ್ವೆಸ್ಟ್ಮೆಂಟ್ ಮತ್ತು ಪ್ರಾಫಿಟ್ ಆಗ್ಬೋದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ಜನರಿಗೆ ಶೇರ್ ಮಾಡಿರಿ, ಯಾಕಂದ್ರೆ ಫೈನಾನ್ಷಿಯಲ್ ಅವೇರ್ನೆಸ್ ಭಾಳ ಬೇಕಾಗೈತಿ. ಸೊ ನೆಕ್ಸ್ಟ್ ವಿಡಿಯೋ ತನಕ ಟೇಕ್ ಕೇರ್, ಬಾಯ್ ಬಾಯ್.